10ನೆಯ ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತು ನಾವು 10ನೆಯ ತರಗತಿಯ ಪಾಠ 7 ಕಲರ್ಸ್ ಆಫ್ ಸೈಲೆನ್ಸ್, ಬಣ್ಣದ ಮೂಕ ಭಾವನೆಗಳು, ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ 2 ಅಂಕದ ಮಹತ್ವದ ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಸಾಗೋಣ. ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಬರುವಂತಹ ಪ್ರತಿಯೊಂದು ಪ್ರಶ್ನೆಯನ್ನು ನಾನು ಕನ್ನಡದಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತಾ ಇದ್ದೇನೆ. ಜೊತೆಗೆ ಇವು ನಿಮ್ಮ ಆ್ಯನ್ಯುವಲ್ ಅಥವಾ ವಾರ್ಷಿಕ ಪರೀಕ್ಷೆಗೆ ಕೇಳಬಹುದಾದ ಅತಿ ಮುಖ್ಯ ಪ್ರಶ್ನೆಗಳು ಇಲ್ಲಿ ನಿಮಗೆ ಮುಂದೆ ಕೊಡ್ತಾ ಇದ್ದೇನೆ. ಮೊದಲ ಪ್ರಶ್ನೆ ಈ ರೀತಿಯಾಗಿದೆ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 sentences each. ಸುರೇಂದ್ರ ಆಸ್ಕ್ಡ್ ಸತೀಶ್. ಇಲ್ಲಿ ಸತೀಶನ ಸ್ನೇಹಿತನಾಗಿರುವ ಸುರೇಂದ್ರನು ಕೇಳುತ್ತಾನೆ, ವೈ ಹಿ ವಾಸ್ ಆಬ್ಸೆಂಟ್ ಟು ಸ್ಕೂಲ್, ಆತ ಏಕೆ ಶಾಲೆಗೆ ಬಂದಿರಲಿಲ್ಲ. ವಾಟ್ ವಾಸ್ ಸತೀಶ್ ರಿಪ್ಲೈ, ಹಾಗಾದರೆ ಆ ಸಮಯದಲ್ಲಿ ಸತೀಶ್ ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆ ಏನು. ಸತೀಶ್ ರಿಪ್ಲೈಡ್ ದ್ಯಾಟ್, ಸತೀಶ್ ಈ ರೀತಿ ಪ್ರತಿಕ್ರಿಯೆಯನ್ನು ಕೊಡುತ್ತಾನೆ. ಆಫ್ಟರ್ ದ ಲಾಸ್ಟ್ ಆಪರೇಷನ್, ಕೊನೆಯ ಆಪರೇಷನ್ ಅಥವಾ ಶಸ್ತ್ರಚಿಕಿತ್ಸೆ ಆದ ನಂತರ, ಆನ್ ಹಿಸ್ ಲೆಗ್, ಅವನ ಕಾಲಿಗೆ ಆದ ನಂತರ, ಹಿ ಗಾಟ್ ಟೆರಿಬಲ್ ಹೆಡ್ಏಕ್ಸ್, ಆತನಿಗೆ ತುಂಬ ತಲೆನೋವು ಬರ್ತಾ ಇದೆ, ಭಯಂಕರವಾಗಿರ್ತಕ್ಕಂಥ ತಲೆನೋವು ಬರ್ತಾ ಇದೆ. ಆ್ಯಂಡ್ ಫೆಲ್ಟ್ ಆ್ಯಸ್ ಇಫ್ ಎವ್ರಿಥಿಂಗ್ ವಾಸ್ ಗೋಯಿಂಗ್ ಟು ಡಾರ್ಕ್, ಯಾವಾಗ ತಲೆನೋವು ಕಾಣಿಸ್ಕೊಳ್ಳುತ್ತೆ ಆವಾಗ ತನ್ನ ಕಣ್ಣು ಮುಂದೆ ಕಾಣುವ ಎಲ್ಲ ಚಿತ್ರಗಳು ಏನಾಗ್ತವೆ ಅಂದರೆ ಕಪ್ಪು ಕಪ್ಪಾಗಿ ಕಾಣಿಸ್ಲಿಕ್ಕೆ ಶುರು ಮಾಡ್ತವೆ. ಆಮೇಲೆ ಇಡೀ ಇರ್ತಕ್ಕಂತಹ ದೃಶ್ಯದಲ್ಲಿ ಇಡೀ ವಾತಾವರಣವೆಲ್ಲ ಸೈಲೆಂಟ್ ಆಗುತ್ತೆ, ನಿಶಬ್ದ ಆಗುತ್ತೆ, ಆತನ ಕಿವಿಗೆ ಏನು ಕೇಳಿಸುವುದಿಲ್ಲ. ಹಿ ಫೆಲ್ಟ್ ಮಿಸರೇಬಲ್, ತುಂಬ ಆತನಿಗೆ ಕಷ್ಟ ಆಗ್ತಾ ಇದೆ ಅಂತ ಆತ ವಿವರಣೆಯನ್ನು ಕೊಡ್ತಾನೆ. ಇನ್ನು ಪ್ರಶ್ನೆ ನಂಬರ್ 2ಕ್ಕೆ ಬಂದುಬಿಟ್ಟು, ವೈ ವಾಸ್ ಸತೀಶ್ ಕನ್ಫೈನ್ಡ್ ಟು ಬೆಡ್, ಸತೀಶ್ ಏಕೆ ಹಾಸಿಗೆಗೆ ಸೀಮಿತನಾಗಿದ್ದ ಅಥವಾ ಸೀಮಿತಗೊಂಡಿದ್ದ ಅಂತ ಪ್ರಶ್ನೆ ಕೇಳಲಾಗಿದೆ. ಸತೀಶ್ ಮೆಟ್ ವಿತ್ ಆ್ಯನ್ ಆಕ್ಸಿಡೆಂಟ್, ಸತೀಶ್ ಒಂದು ಅಪಘಾತಕ್ಕೆ ಈಡಾಗಿದ್ದ. ವೆನ್ ಹಿ ಹ್ಯಾಡ್ ಗಾನ್ ಹೈಕಿಂಗ್ ವಿತ್ ಹಿಸ್ ಫಾದರ್, ಯಾವಾಗ ಆತ ತನ್ನ ತಂದೆಯೊಂದಿಗೆ ಕಾಶ್ಮೀರಕ್ಕೆ ಹೈಕಿಂಗ್ ಅಡ್ಡಾಡಲು ಹೋಗಿದ್ದ. ಹಿಸ್ ಫಾದರ್ ಆ್ಯಂಡ್ ಬ್ರದರ್ ಡ್ಯೂರಿಂಗ್ ಹಾಲಿಡೇಸ್, ಅದು ಬೇಸಿಗೆ ರಜೆಯಲ್ಲಿ ಹೋಗಿದ್ದ ಇನ್ ಕಾಶ್ಮೀರ್. ಡ್ಯೂ ಟು ದಿಸ್ ಹೀಸ್ ಲೆಗ್ ರಿಕ್ವೈರ್ಡ್ ಸೆವರಲ್ ಆಪರೇಷನ್ಸ್, ಈ ರೀತಿ ಅಪಘಾತ ಆದ ಕಾರಣದಿಂದಾಗಿ ಆತನ ಕಾಲುಗಳಿಗೆ ಒಂದಿಷ್ಟು ಶಸ್ತ್ರಚಿಕಿತ್ಸೆಗಳನ್ನು ಮಾಡಬೇಕಾಗಿತ್ತು. ಬಟ್ ದೇ ರಿಮೇನ್ಡ್ ವೀಕ್, ಆದರೂ ಅವು ತುಂಬ ವೀಕ್ ಆದವು. ಹಿ ಸಫರ್ಡ್ ಫ್ರೀಕ್ವೆಂಟ್ಲಿ ಫ್ರಾಮ್ ಬೋಟ್ಸ್ ಆಫ್ ಫೀವರ್ ಆ್ಯಂಡ್ ಇನ್ಫೆಕ್ಷನ್ ಆಫ್ ದ ಇಯರ್, ಆತ ಮೇಲಿಂದ ಮೇಲೆ ಏನಾಗ್ತಾ ಇತ್ತು ಅಂತಂದರೆ ಆತ ಈ ಕಿವಿಯ ಒಂದು ಇನ್ಫೆಕ್ಷನ್ನಿಂದ ಮತ್ತು ಫೀವರ್ನಿಂದ ಜ್ವರದಿಂದ ಬಳಲ್ತಾ ಇದ್ದ. ಸೊ ಹಿ ವಾಸ್ ಕನ್ಫೈನ್ಡ್ ಟು ಬೆಡ್, ಹೀಗಾಗಿ ಆತ ಏನಾಗಿದ್ದ ಅಂದರೆ ಹಾಸಿಗೆಗೆ ಸೀಮಿತನಾಗಿದ್ದ ಅಂತ ಹೇಳ್ತಾರೆ, ಅಥವಾ ಹಾಸಿಗೆಯಲ್ಲಿ ಬಂದಿಯಾಗಿದ್ದ ಅಂತ ಹೇಳ್ತಾರೆ. ಸೊ 3ನೇ ಪ್ರಶ್ನೆಗೆ ಬಂದುಬಿಟ್ವಿ. ವಾಟ್ ವಾಸ್ ದ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್ ಸತೀಶ್ ಡನ್ ಟು ಹಿಸ್ ಫಾದರ್, ವೈ ವಾಟ್ ವಾಸ್ ಸತೀಶ್ ಅನೇಬಲ್ ಟು ಬಿಲೀವ್. ಇಲ್ಲಿ ಒಂದೇ ಒಂದು ಪ್ರಶ್ನೆ ಕೇಳುವ ರೂಪದಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗಿದೆ, ಅವುಗಳ ಉತ್ತರವನ್ನು ನೋಡೋಣ. ದ ಅನ್ಕ್ಯಾರೆಕ್ಟರಿಸ್ಟಿಕ್ ಥಿಂಗ್ ವಾಸ್ ಹಗ್ಗಿಂಗ್ ಹಿಸ್ ಫಾದರ್, ತನ್ನ ತಂದೆಯನ್ನು ತಬ್ಬಿಕೊಂಡಿರುವಂಥದ್ದು. ಆ್ಯಸ್ ಸತೀಶ್ ಫಾದರ್ ಡಿಡ್ ನಾಟ್ ವಾಂಟ್ ಹೀಸ್ ಸನ್ ಟು ಬಿ ಆ್ಯನ್ ಆರ್ಟಿಸ್ಟ್, ಸತೀಶನ ತಂದೆಗೆ ತನ್ನ ಮಗ ಒಬ್ಬ ಕಲಾವಿದನಾಗುವುದು ಇಷ್ಟ ಇರಲಿಲ್ಲ. ಒನ್ ಡೇ ವೆನ್ ಹಿ ಬಾಟ್ ಡ್ರಾಯಿಂಗ್ ಶೀಟ್ಸ್, ಬ್ರಷಸ್ ಆ್ಯಂಡ್ ಪೇಂಟ್ಸ್ ಆ್ಯಂಡ್ ಗೇವ್ ಹಿಮ್ ಟು ಸತೀಶ್, ಯಾವಾಗ ಒಂದಿನ ಸತೀಶನ ತಂದೆ ಆ ಒಂದು ಕಲೆಗೆ ಬೇಕಾಗಿರುವಂಥ ಡ್ರಾಯಿಂಗ್ ಶೀಟ್ಸ್ ಆಗಿರ್ಬೋದು, ಬ್ರಷಸ್ ಆಗಿರ್ಬೋದು, ಪೇಂಟ್ಸ್ಗಳನ್ನ ತರ್ತಾನಲ್ಲ, ಆವಾಗ ಹಿ ಅಗ್ರೀಡ್ ಟು ಅಡ್ಮಿಟ್ ಹಿಮ್ ಆ್ಯನ್ ಆರ್ಟ್ ಸ್ಕೂಲ್, ಆತ ಕಲಾವಿದನಾಗಲಿಕ್ಕೆ ತಂದೆ ಒಪ್ಕೊಂಡಿದ್ದಾನೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡುವಂಥದ್ದು. ಸತೀಶ್ ಡಿಡ್ ನಾಟ್ ಬಿಲೀವ್ ದಿಸ್ ಆ್ಯಂಡ್ ಬಟ್ ಮೇಡ್ ಹಿಮ್ ಹ್ಯಾಪಿ, ಸತೀಶ್ ಹಿಂಗೆ ಇದನ್ನು ನಂಬಲಿಕ್ಕಾಗಲಿಲ್ಲ, ತಂದೆ ಎಷ್ಟು ಒಳ್ಳೆಯವರು ಅಂತ ಹೇಳಿ ಅವನು ನಂಬಲಿಕ್ಕಾಗಲಿಲ್ಲ. ಜೊತೆಗೆ ತಂದೆ ಸಹಿತ ತಾನು ಕಲಾವಿದನ ಆಗೋದನ್ನು ಒಪ್ಕೊಂಡ ಅಂತಕ್ಕಂಥ ಒಂದು ವಿಚಾರ ಆತನಿಗೆ ತುಂಬ ಸಂತೋಷವನ್ನು ತಂದುಕೊಡ್ತದೆ. ಮೆನಿ ಸ್ಕೂಲ್ಸ್ ರೆಫ್ಯೂಸ್ ಟು ಟೇಕ್ ಇನ್ ಸತೀಶ್, ಹೌ ಡಿಡ್ ಇಟ್ ಅಫೆಕ್ಟ್ ಹಿಮ್, ಬೇರೆ ಬೇರೆ ಶಾಲೆಗಳು ಸತೀಶ್ನನ್ನು ತೆಗೆದುಕೊಳ್ಳೋದಕ್ಕೆ ಒಪ್ಕೊಳ್ಳೋದಿಲ್ಲ, ಅದು ಹೇಗೆ ಅವನ ಮೇಲೆ ಪರಿಣಾಮವನ್ನು ಬೀರಿತು. ಸತೀಶ್ ಬಿಕೇಮ್ ಮೂಡಿ, ಸತೀಶ್ ತುಂಬ ಮೂಡಿಯಾಗಿಬಿಟ್ಟ.
He could not talk freely to others. ಬೇರೆಯವರೊಂದಿಗೆ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸತೀಶ್ began to avoid going out to play. ಆತ ಹೊರಗಡೆ ಹೋಗುವುದನ್ನು ಸಹಿತ ನಿಲ್ಲಿಸಿದ with other children. ಸತೀಶ್ discovered another pastime. What was that? ಸತೀಶನಿಗೆ ಇನ್ನೊಂದು ಪಾಸ್ ಟೈಮ್ ಅಥವಾ ಟೈಮ್ ಪಾಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ವಿಚಾರವನ್ನು ಆತ ಡಿಸ್ಕವರ್ ಮಾಡ್ತಾನೆ. ಯಾವುದದು ಅಂತ ಕೇಳ್ತಾರೆ. ಸತೀಶ್ ಸ್ಯಾಟ್ ಆನ್ ಹಿಸ್ ಬೆಡ್ ಆ್ಯಂಡ್ ಬಿಗ್ಯಾನ್ ಫಿಲ್ಲಿಂಗ್ ಪೇಜಸ್ ವಿತ್ ಡೂಡಲ್ಸ್. ಸತೀಶ್ ಅಂತಕ್ಕಂಥವನು ಏನು ಮಾಡ್ತಾನೆ ಅಂತಂದರೆ ಸ್ಯಾಟ್ ಹಿಸ್ ಬೆಡ್ ಅಂದರೆ ಆತನ ಒಂದು ಬೆಡ್ ಮೇಲೆ ಕೂತ್ಕೊಂಡ್ಬಿಟ್ಟು ಆತ ಭಾಳಷ್ಟು ಪೇಜ್ಗಳನ್ನು ತುಂಬಿಸ್ತಾ ಹೋಗ್ತಾನೆ ಒಂದಿಷ್ಟು ಆಕೃತಿಗಳೊಂದಿಗೆ. ಹಿ ಸ್ಟ್ರೋಕ್ಸ್ ವೆರಿಡ್ ವಿತ್ ಹಿಸ್ ಮೂಡ್. ಆತನ ಮಾನಸಿಕ ಸ್ಥಿತಿಯ ಆಧಾರದ ಮೇಲೆ ಅಲ್ಲಿ ಮೂಡ್ತಕ್ಕಂತಹ ಡೂಡಲ್ಸ್ಗಳು ಭಿನ್ನ ಭಿನ್ನವಾಗಿದ್ವು. ಆ್ಯಂಗ್ರಿ, ಸೂತಿಂಗ್ ಆ್ಯಂಡ್ ಹ್ಯೂಮರಸ್. ಯಾವಾಗ ಸಿಟ್ಟು ಬಂದಾಗ ಅಲ್ಲಿ ಚಿತ್ರ ಬೇರೆ ಮೂಡ್ತಾ ಇತ್ತು. ಸೂತಿಂಗ್ ಸಮಾಧಾನ ಇದ್ದಾಗ ಅವಾಗ ಬೇರೆ ಮೂಡ್ತಾ ಇತ್ತು. ಸಂತೋಷವಾಗಿದ್ದಾಗ ಅವಾಗ ಚಿತ್ರ ಬೇರೆ ಮೂಡ್ತಾ ಇತ್ತು ಪುಸ್ತಕದ ಹಾಳೆಗಳ ಮೇಲೆ. ಹಿ ವಾಸ್ ಹ್ಯಾಪಿ ವಿತ್ ದಿಸ್. ಇದರಿಂದ ತುಂಬ ಸಂತೋಷಗೊಂಡಿದ್ದ. ಸೊ ಹಿ ಡ್ರಾಯಿಂಗ್ ಬಿಕೇಮ್ ಹೀಸ್ ಪಾಸ್ ಟೈಮ್ ಆ್ಯಕ್ಟಿವಿಟಿ. ಆ್ಯಂಡ್ ಸಿಕ್ಸ್ತ್ ಒನ್, ಸತೀಶ್ ರೀಡ್ ಅ ನಂಬರ್ ಆಫ್ ಬುಕ್ಸ್. ವಾಟ್ ಎಫೆಕ್ಟ್ ಡಿಡ್ ದ ಬುಕ್ಸ್ ಹ್ಯಾವ್ ಆನ್ ಹೆಮ್. ಸತೀಶ್ನು ಭಾಳಷ್ಟು ಪುಸ್ತಕಗಳನ್ನು ಓದಿಕೊಂಡಿದ್ದ. ಆದರೆ ಆ ಎಲ್ಲ ಪುಸ್ತಕಗಳು ಅವನ ಮೇಲೆ ಯಾವ ರೀತಿ ಪರಿಣಾಮವನ್ನುಂಟು ಮಾಡಿದ್ವು ಅಂತ ಕೇಳ್ತಾ ಇದ್ದಾರೆ. ದ ಬುಕ್ಸ್ ಮೇಡ್ ಹಿಮ್ ಫೀಲ್ ಡಿಪ್ರೆಸ್ಡ್. ಆತನಿಗೆ ಡಿಪ್ರೆಸ್ಡ್ ಮಾನಸಿಕವಾಗಿ ಕುಗ್ಗುವಂತೆ ಮತ್ತು ಲೆಫ್ಟ್ ಅ ಡೀಪ್ ಇಂಪ್ರೆಷನ್ ಆನ್ ಹೀಸ್ ಸೆನ್ಸಿಟಿವ್ ಮೈಂಡ್. ಅನಾರೋಗ್ಯದಿಂದ ಬಳಲ್ತಿರತಕ್ಕಂತಹ ಸೂಕ್ಷ್ಮ ಮನಸ್ಸಿನ ಒಬ್ಬ ವ್ಯಕ್ತಿಯ ಮೇಲೆ ತುಂಬ ದೊಡ್ಡ ಪರಿಣಾಮವನ್ನು ಪುಸ್ತಕಗಳು ಮಾಡ್ತವೆ. ಹಿ ಕೇಮ್ ಟು ನೋ ದ್ಯಾಟ್ ದೇರ್ ವಾಸ್ ಸೋ ಮಚ್ ಸಫರಿಂಗ್ ಇನ್ ದ ವರ್ಲ್ಡ್. ಆ ಒಂದು ಪುಸ್ತಕಗಳ ಮೇಲೆ ಅವ್ನಿಗೆ ಗೊತ್ತಾಗುತ್ತೆ ಈ ಜಗತ್ತಿನಲ್ಲಿ ತುಂಬ ಇನ್ನೂ ಬಳಲಿಕೆ ಇದೆ ಅಂತ ಹೇಳಿ. ಆ್ಯಂಡ್ ಥಾಟ್ ಅಬೌಟ್ ದಿಸ್ ಫಾರ್ ಲಾಂಗ್ ಅವರ್ಸ್. ಆಮೇಲೆ ಇವುಗಳ ಬಗ್ಗೆ ಆತ ಏನು ಮಾಡ್ತಾನೆ ಅಂದರೆ ಭಾಳಷ್ಟು ವಿಚಾರ ಮಾಡ್ತಾನೆ ಅಂಥೇಳಿ. ಹೌ ಡಿಡ್ ದ ಬ್ಯೂಟಿಫುಲ್ ಬರ್ಡ್ ಇನ್ಸ್ಪೈರ್ ಸತೀಶ್. ಗಿವ್ ಅ ಶಾರ್ಟ್ ಡಿಸ್ಕ್ರಿಪ್ಷನ್ ಆಫ್ ದ ಬರ್ಡ್ ದ್ಯಾಟ್ ಸತೀಶ್ ಸಾ ಆನ್ ಡೇ. ಇಲ್ಲಿ ಹೌ ಡಿಡ್ ದ ಬ್ಯೂಟಿಫುಲ್ ಬರ್ಡ್, ಒಂದು ಸುಂದರವಾಗಿರ್ತಕ್ಕಂಥ ಪಕ್ಷಿ ಬಂದು ಈ ಸತೀಶ್ನ ಯಾವ ರೀತಿಯಾಗಿ ಸ್ಫೂರ್ತಿಗೊಳಿಸಿತು ಅನ್ನೋದನ್ನು ನೀವು ವಿವರಣೆ ಕೊಡಿ ಅಂತ ಕೇಳಲಾಗಿದೆ. ಸತೀಶ್ ಸಾ ಅ ರೇರ್ ಬರ್ಡ್. ಅದು ಯಾವತ್ತೂ ನೋಡದೇ ಇರತಕ್ಕಂಥ ಒಂದು ಪಕ್ಷಿ ಅದು. ವಿಚ್ ವಾಸ್ ಅನ್ಲೈಕ್ ಆ್ಯಂಡ್ ಹಿ ಹ್ಯಾಡ್ ನೆವರ್ ಸೀನ್ ಸಚ್ ಎ ಬರ್ಡ್ ಬಿಫೋರ್. ದ ಬರ್ಡ್ ಹ್ಯಾಡ್ ಅ ಲಾಂಗಿಶ್ ಟೇಲ್ ಆ್ಯಂಡ್ ಬ್ಲ್ಯಾಕ್ ಕ್ರಸ್ಟ್. It had restless energy. Its eyes were kept moving here and there, and the bird was ready to flight at any moment. He liked the bird and started sketching its picture. ಇನ್ನು 3 ಪ್ರಶ್ನೆಗಳನ್ನು ಕೇಳಲಾಗಿದೆ. ಅದಕ್ಕೆ ಒಂದೇ ಒಂದು ಉತ್ತರ ನೀವು ಕೊಡ್ಬೋದು. Why did the new schools refuse to admit Satish? What did the headmaster advise Satish further? What made Avatar Naren angry at the headmaster? ಈ 3 ಪ್ರಶ್ನೆಗಳಿಗೆ ಒಂದೇ ಉತ್ತರ. Avatar Naren sought admission to his son in the new school. The headmaster refused to admit Satish as he was deaf. He said that the school was for only normal boys. He advised him to take his son to the school of deaf and dumb children. The 9th one, what action of Satish changed his father's attitude? One day, Satish was mixing the paints. His father came and stood at the door watching what Satish was doing. He looked up to his father and continued his work even though he knew that his father was against his work of drawing and painting. The changed his father's attitude. So, question number 10. Why was Satish's father against drawing? What was he tell his son? Satish's father felt that Satish would not make a living out of drawing. He thought that artists made a pittance and living in poverty. He advised him to study in order to get on in life. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಮುಂದಿನ ವಿಡಿಯೋದಲ್ಲಿ ಈ ಒಂದು ಪಾಠದ ಮೇಲೆ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ಗಳನ್ನು ನೋಡ್ತಾ ಸಾಗೋಣ. ಧನ್ಯವಾದಗಳು.